UAS ಬೆಂಗಳೂರಿಂದ ಒಂದು ಹೊಸ ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ. ಇದು ಯಾವುದರ ಬಗ್ಗೆ ಇದೆ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಸಮ್ ಪೋಸ್ಟ್ಪೋನ್ ಆಗಿದ್ರ ಬಗ್ಗೆ ಇದೆ. ಸೊ ಇವಾಗ ಮತ್ತೊಮ್ಮೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಸಮ್ದು ಡೇಟ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಯಾಕಂತ ಗೊತ್ತಿಲ್ಲ, ಬಟ್ ಇವಾಗ ನಮಗೆ ಹೊಸ ಡೇಟ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ಬಟ್ ಹೊಸ ಡೇಟ್ನ ಬಿಟ್ಟು ಬೇರೆ ಯಾವುದೇ ಇನ್ಫಾರ್ಮೇಷನ್ನಲ್ಲಿ ಏನೂ ಚೇಂಜಸ್ ಇಲ್ಲ. ಸೊ ಹಳೆ ನೋಟಿಫಿಕೇಷನಲ್ಲಿ ಏನೇ ಇನ್ಫಾರ್ಮೇಷನ್ ಇತ್ತಲ್ಲ ಅದೇ ಸೇಮ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ನೀವು ಬೇಕಿದ್ದರೆ ಹಳೆ ನೋಟಿಫಿಕೇಷನ್ ಕೂಡ ರೆಫರ್ ಮಾಡ್ಕೋಬೋದು. ಬಟ್ ಇವಾಗ ನಾವು ಓನ್ಲಿ ಹೊಸ ಡೇಟ್ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡೋಣ. ಸೊ ಇದಕ್ಕಿಂತ ಮುಂಚೆ ನಮಗೆ ಹೇಳಿದ್ರು 10ನೇ ತಾರೀಕಿಂದ ನಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಹಂಗಂತ. ಬಟ್ ಇವಾಗ ಏಪ್ರಿಲ್ 15ರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ 15ರಿಂದ ಏಪ್ರಿಲ್ 28ವರೆಗೆ ಈ ಒಂದು ಪ್ರೊಸೆಸ್ನ ನಡೆಸ್ತಾರೆ. ಅದಾಂತರ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ರೆಸ್ಪೆಕ್ಟಿವ್ ಯೂನಿವರ್ಸಿಟಿಯಿಂದ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ. ಸೊ ಇದನ್ನು 17ನೇ ಏಪ್ರಿಲಿಂದ 30ನೇ ತಾರೀಕಿನವರೆಗೆ ಇದನ್ನು ಮಾಡ್ತಾರೆ. ಅದಾಂತರ ಎಲಿಜಿಬಿಲಿಟಿ ಲಿಸ್ಟ್ನ ಬಿಡ್ತಾರೆ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ನ ಕೊಡ್ತಾರೆ. ಅದಾಂತರ ನಮಗೆ ಫೈನಲ್ ಎಲಿಜಿಬಿಲಿಟಿ ಲಿಸ್ಟ್ ಬಿಡೋದು ಮೇ 8ಕ್ಕೆ ಬಿಡ್ತೀವಂತ ಹೇಳಿದ್ದಾರೆ. ಇದೆಲ್ಲ ಪ್ರೊಸೆಸ್ ಆದ ನಂತರ ನಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹಾಲ್ ಟಿಕೆಟ್ನ ಬಿಡ್ತಾರೆ. ಸೊ ಇದನ್ನು ಮೇ 10ನೇ ತಾರೀಕು 4 ಗಂಟೆ ನಂತರ ಬಿಡ್ತೀವಂತ ಹೇಳಿದ್ದಾರೆ. ಅದಾಂತರ ನಮಗೆ ಫೈನಲ್ ಆಗಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಸೊ ಇದನ್ನು ಕರ್ನಾಟಕದಲ್ಲಿ ಟೋಟಲ್ 17 ಸೆಂಟ್ರಲ್ಲಿ ಒಂದೇ ಟೈಮ್ಗೆ ಕಂಡಕ್ಟ್ ಮಾಡ್ತಾರೆ. ಸೊ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದು ನಮಗೆ ಮೇ 14ನೇ ತಾರೀಕಿಗೆ 9 ಗಂಟೆ ನಂತರ ಈ ಒಂದು ಎಕ್ಸಾಮ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಪ್ರಾಕ್ಟಿಕಲ್ ಎಕ್ಸಾಮ್ದು ಎಲ್ಲ ಸೆಂಟ್ರದ್ದು ರಿಸಲ್ಟ್ ಬರೋದು ಮೇ 18ಕ್ಕೆ ಬಿಡ್ತಾರೆ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ಕರೆಕ್ಷನ್ ಇದ್ದರೆ ಅದನ್ನು ಮಾಡಿಬಿಟ್ಟು ನಮಗೆ ಇನ್ನೊಂದು ಫೈನಲ್ ರಿಸಲ್ಟ್ನ ಬಿಡ್ತಾರೆ. ಬಟ್ ಇದೆಲ್ಲ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಮಗೆ 19 ಮತ್ತು 20 ಮೇಗೆ ಅವಕಾಶ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಆದ ನಂತರ ನಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಫೈನಲ್ ರಿಸಲ್ಟ್ನ ಮೇ 22ನೇ ತಾರೀಕು ಬೆಳಗ್ಗೆ 10 ಗಂಟೆ ನಂತರ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಇವಾಗ ಮಾಡಿರೋ ಕೆಲವು ಚೇಂಜಸ್ ಆಗಿರುತ್ತೆ. ಆದರೆ ಹೊಸ ನೋಟಿಫಿಕೇಷನಲ್ಲಿ ಹೊಸ ಡೇಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಇದು ಯಾಕಾಗಿದೆ ಅಂದರೆ ಮೊನ್ನೆ US ಬೆಂಗಳೂರಿಂದ ಒಂದು ಜೂಮ್ ಮೀಟಿಂಗ್ನ ಮಾಡಿದರು. ಅದರಲ್ಲಿ ಒಬ್ಬರು ಪೇರೆಂಟ್ಸ್ ಕೇಳಿದರು, ಸೊ ಮೇ ಮಂತಲ್ಲಿ ನೀಟ್ ಎಕ್ಸಾಮ್ ಇರುತ್ತೆ. ಸೊ ನೀಟ್ ಎಕ್ಸಾಮ್ ಆದ ನಂತರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಮೇ ಬಿ ಅವರು ಡೇಟ್ನ ಚೇಂಜ್ ಮಾಡಿರ್ಬೋದು. ಸೊ ಇವಾಗ ನಿಮ್ಮ ಹತ್ರ ಸಾಕಷ್ಟು ಟೈಮ್ ಇದೆ, ಆರಾಮಾಗಿ ನೀವು ಪ್ರಿಪೇರ್ ಆಗ್ಬೋದು. ಬಟ್ ಇವಾಗ ನಮಗೆ ನೆಕ್ಸ್ಟ್ ಬರೋದು KCET ಎಕ್ಸಾಮ್ ಇದೆ. ಹಾಗಾಗಿ ನೀವು ಎಲ್ಲ ಟೆನ್ಷನ್ ಬಿಟ್ಟು ಓನ್ಲಿ KCET ಎಕ್ಸಾಮ್ ಮೇಲೆ ಅಷ್ಟೇ ಫೋಕಸ್ ಮಾಡಿ. ಸೊ ಇದು ಇವಾಗ ಬಂದಿರೋ ಅಪ್ಡೇಟ್ ಆಗಿತ್ತು. ಇದೇ ಥರ ನಮಗೆ ಎಕ್ಸಾಮ್ ರಿಲೇಟೆಡ್ ಅಥವಾ ಕೌನ್ಸಿಲ್ ರಿಲೇಟೆಡ್ ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ಇದೇ ಥರ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೋಸ್ಕರ ಇನ್ನೂವರೆಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ವಿಡಿಯೋದ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದ್ರ ಕೊಟ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಈ ಒಂದು ಇನ್ಫಾರ್ಮೇಷನ್ನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಅವರು ಕೂಡ ನೆಕ್ಸ್ಟ್ ಏನೇನು ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೋತಾರೆ. ಸೊ ಇದ್ರ ಜೊತೆಗೆ ವಿಡಿಯೋನ ಇಲ್ಲಿಗೆ ಮಾಡೋಣ. ಮತ್ತು ಹಾಗೆಯೇ ಈ ಒಂದು ನ್ಯೂಸ್ ನಿಮಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ. ಗುಡ್ ನ್ಯೂಸ್ ಆಗಿರುತ್ತಾ ಅಥವಾ ಬ್ಯಾಡ್ ನ್ಯೂಸ್ ಆಗಿರುತ್ತಾ ಹಂಗಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.